ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆ ಇದು. ಅಂದರೆ ಕಾಮನ್ ಆಗಿ ನಾವು ಡಿಸ್ಕಸ್ ಮಾಡೋ ಒಂದು ಕಮ್ಯುನಿಕೇಷನ್ ಅಂತ ಹೇಳಬಹುದು. ಓಕೆ, ಜನರಲ್ ಆಗಿ ಒಂದು ವ್ಯಾಪಾರಸ್ಥರು ಅಂದ್ಕೊಳ್ಳಿ, ಅಥವಾ ನೀವು ಯಾರನ್ನಾರೇ ನೋಡಿರ್ತೀರ, ಅಂದರೆ ಖುಷಿಯಾಗಿ ಆನಂದವಾಗಿ ಸಂಪತ್ತು ಹೊಂದಿಗೆ ಹ್ಯಾಪಿಯಾಗಿರೋನ ಕಂಡಿರ್ತೀರ. ಇವರೆಷ್ಟು ಹ್ಯಾಪಿ ಆಗಿದ್ದಾರಪ್ಪ, ಎಷ್ಟು ಚೆನ್ನಾಗಿದ್ದಾರೆ ಇವರು, ಎಷ್ಟು ಲ್ಯಾವಿಶ್ ಆಗಿದ್ದಾರೆ ಅಂತ ಅನ್ಕೊತಿರ್ತೀರ. ಹಾಗೆ ಅನ್ಕೊತಿದ್ದೀರಾ ಅಂದರೆ ನಿಮ್ಮ ಪರವಾಗಿ ನಿಮ್ಮ ಮನಸ್ಸಲ್ಲಿ ಏನು ಆಲೋಚನೆ ಇದೆ ಅಂದರೆ ನಾವಿನ್ನೂ ಸರಿ ಇಲ್ಲ, ನಮಗೇನೋ ಕಡಿಮೆ ಇದೆ ಅಂತ ಒಳಗಡೆ ನೀವು ಫೀಲ್ ಆಗ್ತಾ ಇರೋದು ಅಲ್ವಾ. ಏನೋ ಕಡಿಮೆ ಆಗಿದೆ, ಅದು ಹಣ ಸಂಪತ್ತಾಗಿರ್ಬೋದು, ಖುಷಿ ಆನಂದ ಆಗಿರ್ಬೋದು, ಇತ್ಯಾದಿ ಸೋರ್ಸ್ ಬರೋವಂಥದ್ದಾಗಿರ್ಬೋದು. ಜನರಲ್ ಆಗಿ ಚೆನ್ನಾಗಿರೋರನ್ನ ಕಂಡಾಗ ಇವರೆಷ್ಟು ಚೆನ್ನಾಗಿದ್ದಾರೆ ಅಂತ ನೀವು ಅನ್ಕೊತೀರ. ಒಳನೋಟದಲ್ಲಿ ನಿಮಗೇನಾಗ್ತಿದೆ ಅನ್ನೋದು ಈ ಪಾಯಿಂಟ್ ನಾನು ಹೇಳಿದೆ, ಈಗ ಹೇಳಿದ್ನಲ್ಲ, ಈ ರೀತಿ ಇರುತ್ತೆ, ಎಲ್ಲೋ ಒಂದು ಕಡಿಮೆ ಆಗಿರುತ್ತೆ. ಸೊ ನಿಮ್ಮನ್ನು ಯಾರೇ ಬಂದು ಕ್ವಶನ್ ಮಾಡ್ತಾರೆ. ಈಗ ನೆಂಟ್ರಲ್ಲಾಗಿರ್ಬೋದು, ವ್ಯಾಪಾರ ವಿಚಾರಿಸೋಕ್ಕೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ಬರ್ತಾರೆ, ಕೇಳ್ತಾರೆ, ಏನು ಹೇಗಿದ್ದೀರಾ, ವ್ಯಾಪಾರ ಹೆಂಗೆ ನಡೀತಾ ಇದೆ ಅಂದರೆ ಕ್ಯಾಶುವಲಾಗಿ ಏನು ಹೇಳ್ತೀರಾ ನೀವು, ಯಾಕೋ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ, ಇಷ್ಟು ದಿನ ನಾವು ಅದರಿಂದನೇ ಜೀವನ ಸಾಗಿಸ್ತಿದ್ವಿ, ಯಾಕೋ ನಡೀತಾ ಇಲ್ಲ ವ್ಯಾಪಾರ, ಸೇಲ್ಸ್ ಆಗ್ತಿಲ್ಲ. ವ್ಯಾಪಾರ ಆಗಿರ್ಬೋದು, ಬಿಸ್ನೆಸ್ ಅವ್ರೇನು ಕೆಲಸ ಮಾಡ್ತಾಯಿದ್ರೆ ಅದ್ರ ಪರವಾಗಿ ಚರ್ಚೆ ಮಾಡಿದಾಗ ಸರಿಯಾಗಿ ನಡೀತಾ ಇಲ್ಲ ಈ ನಡುವೆ, ನಾವು ಇದಕ್ಕೆ ಮೊದಲೆಲ್ಲ ಅದ್ರ ಮೇಲೇ ಡಿಪೆಂಡ್ ಆಗಿದ್ವಿ, ಅದರಿಂದನೇ ಜೀವನವನ್ನು ಸಾಗಿಸ್ತಿದ್ವಿ, ಈ ರೀತಿ ಹೇಳ್ತೀರ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಮತ್ತಷ್ಟು ಖರಾಬಾಗುತ್ತೆ ನಿಮ್ಮ ವ್ಯಾಪಾರ ಆಗಿರ್ಬೋದು, ನಿಮ್ಮ ದಿನಚರ್ಯ ಆಗಿರ್ಬೋದು, ಮತ್ತಷ್ಟು ನಿಮ್ಗೆ ಅಳು ತರಿಸುತ್ತೆ ಆ ಸೇಲ್ಸು, ಜೀವನ. ನೀವು ಏನರ ಬಗ್ಗೆ ನೆಗೆಟಿವ್ ಹೇಳಿದ್ದೀರೋ ಅದು ಮತ್ತಷ್ಟು ನೆಗೆಟಿವ್ ತರಿಸುತ್ತೆ. ಈಗಾಗಲೇ ನಾವು ಹೇಳಿದ್ದೀವಿ, ಯೂನಿವರ್ಸ್ಗೆ ನಾವು ಏನು ಹೇಳ್ತೀವೋ, ಏನು ಬಯಸ್ತೀವೋ ಅದೇ 100ರಷ್ಟು ನಮಗೆ ರಿಪೀಟ್ ಕೊಡುತ್ತೆ ಅಂತ. ಹಾಗಾಗಿ ನೆಕ್ಸ್ಟ್ ಟೈಮ್ ಇದೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ, ಏನೇ ಒಂದು ನೆಗೆಟಿವ್ ಥಾಟ್ ನಿಮ್ಮ ಮನಸ್ಸಲ್ಲಿ ಬಂದರೂ ಸಹ ಅದಕ್ಕೆ ಆಪೋಸಿಟ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡಿ. ಈಗ ನೆಗೆಟಿವ್ಗೆ ಆಪೋಸಿಟ್ ಏನು, ಪಾಸಿಟಿವ್ ಇಲ್ಲ, ಇದು ಎಲ್ರಿಗೂ ಗೊತ್ತಿರೋದು. ಸೊ ನಿಮ್ಮ ಮನಸ್ಸಲ್ಲಿ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್, ನೀವೇನೇ ಒಂದು ಉತ್ತರ ಕೊಡಬೇಕಾಗಿರೋದು ನೆಗೆಟಿವ್ ಆಗಿ ಹೇಳಬೇಕು ಅಂದ್ರೂ ಕೂಡ ಪಾಸಿಟಿವ್ ಆಗಿ ಹೇಳಿ. ಆವಾಗ ಮತ್ತಷ್ಟು ಪಾಸಿಟಿವ್ ನಿಮ್ಮ ಜೀವನದಲ್ಲಿ ತುಂಬುತ್ತೆ, ಅದೇ ನಿಮ್ಮ ಕಣ್ಮುಂದೆ ಬರುತ್ತೆ, ಮತ್ತಷ್ಟು ಸೋರ್ಸ್ ಕ್ರಿಯೇಟ್ ಮಾಡುತ್ತೆ. ಇದು ಪಾಸಿಟಿವ್ ವರ್ಡ್ಸ್ ನಾವು ಕೇಳಿಸ್ಕೊತಾ ಇದ್ರೇ ನಮಗೆ ಎಷ್ಟು ಖುಷಿ ತಂದುಕೊಡುತ್ತೆ ನೋಡಿ. ಮತ್ತು ಹೇಳಿ ನೋಡಿ, ನಿಮ್ಮಲ್ಲಿ ಅಷ್ಟೇ ಜೋಶ್ ಬರುತ್ತೆ. ನೆಗೆಟಿವ್ ಅನ್ನೋದು ಟೋಟಲಿ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಪ್ರತಿನಿತ್ಯದ ಕಮ್ಯುನಿಕೇಷನಲ್ಲಿ ಸಹ ನಾವು ನೆಗೆಟಿವ್ನ ಇಲ್ಲಿ ಬಳಸಬಾರ್ದು. ಯಾರೋ ಒಬ್ಬರು ಬಂದು ನಿಮ್ಮ ವ್ಯಾಪಾರ ಹೇಗೆ ನಡೀತಾ ಇದೆ ಅಂದರೆ ಚೆನ್ನಾಗಿ ನಡೀತಾ ಇದೆ, ಪ್ರತಿನಿತ್ಯ ನನ್ನ ವ್ಯಾಪಾರ ಹೆಚ್ಚಾಗ್ತಿದೆ, ಚೆನ್ನಾಗಿ ನಡೀತಾ ಇದೆ, ಹೇಗಿದ್ದೀರಾ, ಆರಾಮಾಗಿದ್ದೀನಿ. ಕೆಲವ್ರು ನೋಡಿರ್ಬೋದು, ಅವ್ರಿಗೆ ಎಷ್ಟೇ ಹೆಲ್ತ್ ಇಶ್ಯೂ ಇದ್ರೂ, ಎಷ್ಟೇ ಮನೆಯಲ್ಲಿ ಗೊಂದಲಗಳಿದ್ರೂ ಚೆನ್ನಾಗಿದ್ದೀವಿ, ನನ್ನ ಹತ್ರ ಬೇಕಾದಷ್ಟಿದೆ, ನಾವು ಆರಾಮಾಗಿದ್ದೀವಿ ಅಂತಲೇ ಹೇಳ್ತಾರೆ. ಆ ಹೇಳೋದು ಕೂಡ ಇನ್ನರ್ ಮೈಂಡಲ್ಲಿನೂ ಪಾಸಿಟಿವ್ ಆಗೇ ಇರಬೇಕು, ಮೇಲ್ನೋಟನೂ ಪಾಸಿಟಿವ್ ಆಗೇ ಇರಬೇಕು. ಮತ್ತು ನೀವು ಮೇಲೆ ಚೆನ್ನಾಗಿದೆ ಅಂದ್ಕೊಂಡು ಒಳಗಡೆ ನನಗೆ ಹಿಂಗಿದೆ ಅಲ್ಲಪ್ಪ, ನಾನು ಮೇಲೆ ಕಡೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಒಳನೋಟದಲ್ಲಿ ನೆಗೆಟಿವ್ ಇರಬಾರ್ದು. ಮನಸ್ಸು ಪಾಸಿಟಿವ್ ಆಗಿ ಫಿಕ್ಸ್ ಆಗಿ, ಮನಸ್ಸು ಅಂತರಾಳದಿಂದನೇ ಪಾಸಿಟಿವ್ ಆಗಿ ಫಿಕ್ಸ್ ಆಗಿ, ನಾವು ಚೆನ್ನಾಗಿದ್ದೀವಿ, ನಮ್ಮ ವ್ಯಾಪಾರ ದಿನನಿತ್ಯ ಹೆಚ್ಚಾಗಿ ಚೆನ್ನಾಗಿ ನಡೀತಾ ಇದೆ, ನಾವು ಖುಷಿಯಿಂದ ಇದ್ದೀವಿ, ನಾವು ಆರೋಗ್ಯಕರವಾದ ಊಟನ ತಿಂತಾ ಇದ್ದೀವಿ, ಲ್ಯಾವಿಶ್ನೆಸ್ ಆಗಿದ್ದೀವಿ, ಜೀವನವನ್ನು ಸಂತೋಷವಾಗಿ ನಡೆಸ್ಕೊತಾ ಬರ್ತಿದ್ದೀವಿ, ಫ್ಯಾಮಿಲಿಯಲ್ಲಿ ಎಲ್ಲರ ಹೊಂದಾಣಿಕೆನೂ ಇದೆ, ಎಲ್ಲರ ಸಹಕಾರನೂ ನನಗೆಲ್ಲ ಕೆಲಸಗಳಲ್ಲಿ ಸಿಗ್ತಾ ಇದೆ, ನಾನು ಹಾಕೋ ಪ್ರತಿಯೊಂದು ಹೆಜ್ಜೆನಲ್ಲಿ ಸಹ ನನಗೆ ಸಮಯ, ವ್ಯಕ್ತಿಗಳಿಂದ, ಕುಟುಂಬದಿಂದ, ಬಂಧುಗಳಿಂದ, ನಮ್ಮ ಕ್ಲೈಂಟ್ಸಿಂದ ಒಳ್ಳೆ ಸಹಕಾರ ಸಿಗ್ತಾ ಇದೆ. ಪ್ರತಿಯೊಂದು ಕೆಲಸನಲ್ಲಿ ನನ್ನ ಜೀವನ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಈ ರೀತಿ ಹೇಳ್ಕೊಳ್ಳಿ. ಆವಾಗ ನೆಗೆಟಿವ್ ಅನ್ನೋದು ನಿಮ್ಮ ಹತ್ರಕ್ಕೆ ಬರೋದು ಕೂಡ ಆಗೋದಿಲ್ಲ, ನೀವು ಪಾಸಿಟಿವ್ನೇ ಬಯಸ್ತಾ ಇದ್ರೆ.
ಸೊ ಬೆಟರ್ ಪ್ರತಿನಿತ್ಯ ನೀವು ಈಗ ಹೇಳೋ ಈ ಸೆಂಟೆನ್ಸ್ನ ಹೇಳ್ಕೊತಾ ಇರಿ. ಒಂದು 11 ಬಾರಿ ಆದರೂ ಹೇಳ್ಕೊಳ್ಳಿ. ಬರೆಯೋಕ್ಕಾದರೆ ಬರೀರಿ, ಬ್ಲೂ ಪೆನ್ನಲ್ಲೇ ಬರಿಬೋದು, ನೋ ಪ್ರಾಬ್ಲಮ್. 11 ಟೈಮ್ಸ್ ಬರೀರಿ. ಪ್ರತಿನಿತ್ಯ ಫ್ರೀ ಸಿಕ್ಕಿದಾಗೆಲ್ಲ ಹೇಳ್ಕೊತಾ ಇರಿ ಮನಸ್ಸು ಅಂತರಾಳದಿಂದ. ಇನ್ನರ್ ಮೈಂಡು ಬಿಲೀವ್ ಮಾಡಬೇಕು ನೀವು ಹೇಳ್ತಾ ಇರೋದು ನಿಜ ಅಂತ, ಆ ರೀತಿ ಹೇಳಬೇಕು. ಬೈ ಹಾರ್ಟ್ ಮಾಡ್ದಂಗೆ ಹೇಳೋದಲ್ಲ. ಬೈ ಹಾರ್ಟ್ ಮಾಡಿದ್ರೆ ಮೇಲ್ನೋಟಕ್ಕೆ ಇರುತ್ತೆ, ಒಳಗಿಂದ ಬರೋದಿಲ್ಲ. ಸೊ ನೀವು ಅರಿವು ಮಾಡ್ಕೊಬೇಕು, ನೀವೇನು ಹೇಳ್ತಾ ಇದ್ದೀರಾ ಆ ಸೆಂಟೆನ್ಸ್ನ ಅರ್ಥ ಗೊತ್ತಿರಬೇಕು, ಜೊತೆಗೆ ಮನಸ್ಸಂತರಾಳದಿಂದ ಹೇಳ್ಕೊಬೇಕು. ಇದು ಕಾಮನ್ ಸೆಂಟೆನ್ಸೇ, ಆದರೂ ಹೇಳ್ಕೊಂಡ್ರೇ ನಿಮಗೆ ರಿಸಲ್ಟ್ ಸಿಗುತ್ತೆ. ನಾನು ಯಾವಾಗಲೂ ಸರಿ ಇದ್ದೀನಿ ಅಂದರೆ ನಾವು ಮಾಡೋ ಕೆಲಸ ಎಲ್ಲ ಪಾಸಿಟಿವ್ ಆಗೇ ಇರುತ್ತೆ. ಇಲ್ಲಿ ನನ್ನ ದಾರಿ ಹೇರಳವಾಗಿದೆ, ಪ್ರತಿದಿನ ನನಗೆ ಹಲವು ಅವಕಾಶಗಳು ಬರುತ್ತವೆ. ಏನು ಅವಕಾಶಗಳು? ಸೋರ್ಸ್ ಮಾಡ್ಕೊಳ್ಳೋ ಅವಕಾಶಗಳು. ಈ ರೀತಿ ಹೇಳ್ಕೊಳ್ಳಿ. ಐ ಆಮ್ ಆಲ್ವೇಸ್ ರೈಟ್, ಮೈ ವೇ ಈಸ್ ಅಬಂಡೆನ್ಸ್, ಸೋ ಮೆನಿ ಆಪರ್ಚುನಿಟೀಸ್ ಕಮ್ಸ್ ಟು ಮೀ ಎವ್ರಿ ಡೇ. ಈ ರೀತಿ ಹೇಳ್ಕೊಳ್ಳಿ. ಹೇಳಿ ನೋಡಿ, ನೀವು 11 ಟೈಮ್ಸ್ ಬರೀರಿ. ಪ್ರತಿನಿತ್ಯ ಪಾಸಿಟಿವ್ ಸೆಂಟೆನ್ಸ್ನ ಕೆಲವೊಂದನ್ನು ಗ್ಯಾದರ್ ಮಾಡಿ ಅದನ್ನೇ ರಿಪೀಟ್ ಆಗಿ ಹೇಳ್ತಾ ಇರಿ. ಮ್ಯಾಜಿಕ್ ಅನ್ನೋದು ನಿಮ್ಮ ಲೈಫಲ್ಲಿ ನೀವೇ ನೋಡ್ತೀರಾ. ಚಾಲೆಂಜ್ ಇದು, ಚಾಲೆಂಜ್ ಮಾಡ್ತಿದ್ದೀನಿ, ನೋಡ್ತೀರಾ, ಖಂಡಿತ ನೋಡ್ತೀರಾ. ಹೌದು, ಹೇಳಿ, ಅನುಭವಿಸಿ, ಆಚರಣೆದಲ್ಲಿಟ್ಟು ಅನುಭವಿಸಿ. ಓಕೆ, ಇದೇ ಇವತ್ತಿನ ಕಾನ್ಸೆಪ್ಟ್. 4 ಜನಕ್ಕೆ ಈ ವಿಡಿಯೋನಂತೂ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.